ಕನ್ನಡ ವೀಕ್ಷಕರೇ ನಮಸ್ಕಾರ. ನಾನು ಶಶಿರೇಖಾ. ಇವತ್ತು ಬಂಡೀಪುರ ಈ ಅರಣ್ಯ ಪ್ರದೇಶದಲ್ಲಿ ಮತ್ತೆ ಸುರಂಗ ಮಾರ್ಗ ಕೊರೆದು ಕೇರಳಗೆ ಒಂದು ಅನುವು ಮಾಡಿಕೊಡ್ಬೇಕು ಅಂತ ಹೇಳಿ ಕೇರಳದ ಸಂಸದೆ ಪ್ರಿಯಾಂಕಾ ಗಾಂಧಿ ಅವರು ಕೇಳ್ತಾ ಇದ್ದಾರೆ. ಇದಕ್ಕೆ ನಿತಿನ್ ಗಡ್ಕರಿ ಅವ್ರ ಜೊತೆ ಅವರು ಮಾತುಕತೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಈಗಾಗಲೇ ಬಂಡೀಪುರ ಪರಿಸರ ವಲಯ ಅಲ್ಲಿ ಪ್ರಾಣಿಗಳಿಗೆ ಧಕ್ಕೆ ಆಗುತ್ತೆ ಅಂತ ಎಲ್ಲ ರಿಪೋರ್ಟ್ಸು ಸುಪ್ರೀಂ ಕೋರ್ಟ್ ತನಕ ಹೋಗಿ ಅವರು ಆ ಜಾಗದಲ್ಲಿ ಏನು ಮಾಡೋದು ಬೇಡ ಅಂತ ಹೇಳಿದ್ರು. ಇದನ್ನೆಲ್ಲ ಮಾಡೋಕ್ಕೆ ಯಾಕೆ ಆಗಾಗ ಮುಂದಾಗ್ತಾರೆ ಅನ್ನೋ ವಿಚಾರವನ್ನ ಇವತ್ತು ನಮ್ಮ ಜೊತೆ ಪರಿಸರವಾದಿಗಳಾದ ಜೋಸೆಫ್ ಹೂವರ್ ಅವರಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್, ಪ್ರಶ್ನೆ ಕೇಳಿದೆ. ಇವರು ಈಗ ಆ ಪರಿಸರ ವಲಯದಲ್ಲಿ ಯಾವಾಗ್ಲೂ ಇವ್ರು ಯಾಕೆ ಕಿತಾಪತಿ ಕೆಲಸ ಮಾಡ್ತಾರೆ ಅಂತ. ಅಲ್ಲ, ನಾವು ಇವ್ರಿಗೆ ಏನ್ ಹೇಳ್ಬೇಕಂದ್ರೆ ಈ ಬಂಡೀಪುರ ಸುರಂಗ ಮಾಡಬಾರ್ದು. ನಮ್ಮ ಪ್ರಿಯಾಂಕಾ ಗಾಂಧಿಗೂ ಮತ್ತೆ ನಮ್ಮ ನಿತಿನ್ ಗಡ್ಕರಿಗೂ ಕೆಲವು ಪೊಲಿಟಿಷಿಯನ್ಸ್ಗೆ ಅವ್ರ ತಲೆ ಒಳಗೆ ಒಂದು ಸುರಂಗ ಮಾಡಿ ನಾವು ಕಾಮನ್ ಸೆನ್ಸ್ ಸುರಿಬೇಕು. ಯಾಕಂದ್ರೆ ಈಗ ಇರೋದು ನಾವೆಲ್ಲ ಕ್ಲೈಮೇಟ್ ಎಕ್ಸ್ಟ್ರೀಮ್ಸ್ ಒಳಗೆ ಇದ್ದೀವಿ. ಬರ ಬರುತ್ತೆ, ಏನು ಬೆಳ್ಸ ಕಾಲ ಇಲ್ದ್ರೆ ಕೊಚ್ಕೊಂಡು ಮಳೆ ಬರುತ್ತೆ, ಎಲ್ಲ ಇದು ಹೋಗುತ್ತೆ. ಈ ತರ ಇರ್ಬೇಕಾರೆ ಇವ್ರು ಈಗ್ಲೂ ಹಿಂಗ್ ಮಾಡ್ಬೇಕು ಅಂದ್ರೆ ಏನ್ ತಲೆ ಇದೆಯೇ ಇಲ್ವೋ? ಏನ್ ಸ್ವಲ್ಪ ಆದ್ರೂ ಜವಾಬ್ದಾರಿ ಬೇಡವಾ? ವಿತ್ ಪವರ್ ಕಮ್ಸ್ ರೆಸ್ಪಾನ್ಸಿಬಿಲಿಟಿ. ಆ ರೆಸ್ಪಾನ್ಸಿಬಿಲಿಟಿ ಇವರು ಸರಿಯಾಗಿ ತೋರಿಸ್ಬೇಕು. ಯಾಕಂದ್ರೆ ತೋರಿಸ್ತಿಲ್ಲ ಇವ್ರುಗಳು. ಆಮೇಲೆ ಇದು ನಾವು ನೋಡ್ದಂಗೆ ಇದು ಎಲೆಕ್ಷನ್ ಬರ್ತಿದೆ, ಅಸೆಂಬ್ಲಿ ಎಲೆಕ್ಷನ್ ಬರ್ತಿದೆ ಕೇರಳ. ಅವರು ಎಲೆಕ್ಟ್ರೇಟ್ ಗೆ ಹೇಳ್ತಿದ್ದಾರೆ, ನಾವು ನೋಡಿ ಈ ತರ ಮಾಡ್ತಾ ಇದೀವಿ, ಪ್ರಯತ್ನ ಮಾಡ್ತೀವಿ. ಒಂದ್ಸತಿ ಇದು ನೈಟ್ ಟ್ರಾಫಿಕ್ ಎತ್ತಬೇಕಂದ್ರು, ಆಮೇಲೆ ಊರ್ ಜನ ಎಲ್ಲ ಸೇರಿ ಬೇಡ ಅಂದಿದ್ಗೆ ನಿಂತೋಯ್ತು. ಈಗ ತಿರ್ಗಾ ಈ ಸುರಂಗ ಮಾಡಿದ್ರೆ ಎಲೆಕ್ಷನ್ ಇದಕ್ಕೆ ಡ್ರಾಮಾ ಆಡ್ಬೋದು ಅಂದ್ಬಿಟ್ಟು ನಮಗೆ ಅನ್ಸ್ತದೆ. ಬಟ್ ನಾನ್ ಹೇಳ್ಬೇಕಂದ್ರೆ ಈಗ ಇವ್ರು ಇದೇ ತರ ಮಾಡ್ಕೊಂಡು ನಾಟಕ ಕೂತ್ಕೊಂಡ್ರೆ ಜನ ಸುಮ್ಮನೆ ಇರಕ್ ಆಗಲ್ಲ. ಈಗ ಜನಕ್ಕೂ ಗೊತ್ತಾಗ್ಬಿಟ್ಟಿದೆ ಏನಾಗಿದೆ ಪರಿಸರ. ಆಮೇಲೆ ಇರೋದ್ ನೋಡಿ, ನಮ್ ಕರ್ನಾಟಕದೊಳಗೆ ಇರೋದು 20% ಕಾಡು. ಹೌದು. ಆ 20% ಒಳಗೆ 4% ಮಾತ್ರ ವನ್ಯಜೀವಿಗಿದೆ. ಅದನ್ನು ನಾವು ನಾಶ ಮಾಡ್ಬೇಕಾ? ಯಾಕೆ ಜನಕ್ಕೆ ಬೇರೆ ರೂಟೇ ಇಲ್ವಾ ಹೋಗಕ್ಕೆ? ಹೊಸ ರೋಡ್ ಯಾಕೆ ಬೇರೆ ಬೇರೆ ಬೈ ರೂಟ್ಸ್ನೆಲ್ಲ ಮಾಡಿರೋದನ್ನ ಆಗ್ಲೇ ಸುಪ್ರೀಂ ಕೋರ್ಟ್ ಕೊಡ್ಲಾಗಿದೆ. 30 ಕಿಲೋಮೀಟರ್ ಅವ್ರಿಗೆ ಸಪರೇಟ್ ರೂಟ್ ಸಹ ಮಾಡ್ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರ. ಹೌದು ಅಲ್ವಾ? ಕೋಟಿ ಖರ್ಚು ಮಾಡಿ ಹೊಸ ರೋಡೇ ಮಾಡ್ಕೊಟ್ಟಿದ್ದಾರೆ. ಇವ್ರಿಗೆ ಅಲ್ಲಿ ಹೋಗಕ್ಕಾಗಲ್ವಾ? ಯಾಕೆ ಆ ರೂಟ್ರಲ್ಲೇ ಯಾಕೆ ಇವ್ರು ಯಾವ ಕಾಲದಂದ ನಡೆಯುತ್ತೆ ಅಲ್ಲಿ ಆ ರೂಟಲ್ಲಿ? ಹೌದು, ಈಗಲೂ ಹೇಳ್ತೀವಲ್ಲ, ಅಲ್ಲಿಂದ ಲೋಕಲ್ ಗುಂಡಲ್ಪೇಟೆಯಿಂದ ಸಿಕ್ಕಾಪಟ್ಟೆ ಇದು ಸ್ಟ್ಯಾಂಡ್ ಹೋಗುತ್ತೆ, ಕಲ್ಲು ಹೋಗುತ್ತೆ, ಮರಳು ಹೋಗುತ್ತೆ, ಎಲ್ಲಾ ತರ ಬ್ಲಾಕ್ಸ್ ಹೋಗುತ್ತೆ. ಯಾರ್ದದು? ಸೊ ಇವ್ರುಗಳೇನ್ ಡೇ ಲೈಟ್ ಒಳಗೆ ಇವರು ಆತರ ಮಾಡ್ಕೋಬೇಕಂದ್ರೆ ಇಷ್ಟು ಲೋಡ್ಗಳು 100ಕ್ಕಿಂತ ಹೆಚ್ಚು ಲೋಡ್ ಹೋಗುತ್ತೆ ಕೇರಳಗೆ, ಗುಂಡಲ್ಪೇಟೆಯಿಂದ, ಚಾಮರಾಜನಗರದಿಂದ. ಅಂದ್ರೆ ಇಲ್ಲಿ ರಾಜಕಾರಣಿಗಳು ಏನ್ ಕತ್ತೆ ಕಾಯ್ತಾ ಇದಾರ ಅಂತ? ರಾಜಕಾರಣಿಗಳೇ ಅದು, ಅದಕ್ಕೆ ಅವರು ಬಿಡ್ಕೊಡೋದು. ಅಂದ್ರೆ ನಮ್ಮ ಸಂಪತ್ತೆಲ್ಲ ಬರೀದ್ ಮಾಡಿ ನೆಕ್ಸ್ಟ್ ಇವ್ರ ಮೊಮ್ಮಕ್ಳು ಜನರೇಷನ್ಗೆ ಏನು ಇಲ್ದಂಗ್ ಮಾಡ್ಬಿಟ್ರೆ ಅವ್ರ ಮಕ್ಕಳಿಗೂ ಏನು ಇರಲ್ವಲ್ಲ, ಉಸಿರಾಡಕ್ಕೆ ಗಾಳಿ ಬೇಕಲ್ಲ, ಕುಡಿಯಕ್ ನೀರ್ ಬೇಕಲ್ಲ. ಸೊ ಇವರು ಡೇ ಟೈಮ್ ಒಳಗೆ ನೀವು 106 ಮೇಲೆ ಗಾಡಿಗಳು ಕೇರಳ ಕಳ್ಸ್ಬಿಟ್ಟು ನೀವು ನೈಟ್ ಫುಲ್ ಓಡಿಸ್ಬೇಕಂದ್ರೆ ನೀವು ಎಷ್ಟು ಗಾಡಿಗಳು ಹೋಗ್ಬೋದು ತಿಳ್ಕೊಳ್ಳಿ. ಸೊ ಇದೆಲ್ಲ ಒಂದೇನಂದ್ರೆ ಸ್ಮಗ್ಲಿಂಗ್ ರೂಟು. ಅಲ್ಲಿನ ಲೋಕಲ್ MLAಗೆಲ್ಲ ಕೇಳಬೇಕು. ಅಲ್ಲ, ಅಲ್ಲಿ ಲೋಕಲ್ MLAಗೆ ಸ್ಮಗ್ಲಿಂಗ್ ರೂಟ್ ಬೇಕಾಗಿದೆ, ಕರ್ನಾಟಕದ ರಾಜಕಾರಣಿಗಳಿಗೆ ಬೇಕಾಗಿದೆ ಸರ್. ಇದೆಯಾ ಅವ್ರ ಮೂಲಕ ಅವರು ಇಬ್ರು ಒಂದಾಗಿದಾರ ಅಂತ? ಹೌದು, ಕೇರಳ ಅವ್ರಿಗೆ ಮೆಟೀರಿಯಲ್ ಬೇಕು. ಯಾಕಂದ್ರೆ ಅವ್ರ ಕಾಡನ್ನ ಅವ್ರು ಮುಟ್ಟಲ್ಲ, ನಮ್ನ ಹಾಳು ಮಾಡ್ಬೋದು ಅವರು. ಅವ್ರದ್ದು ಮುಟ್ಕೊಳ್ಳಲ್ಲ ಅವರು. ನಮ್ದು ಏನೇನು ಎತ್ಕೋತಾರೆ. ಯಾಕಂದ್ರೆ ಜನ ಕೇರಳದವರು ಕಾರ್ಡ್ ಮುಟ್ಟಲ್ಲ, ತಮಿಳ್ನಾಡವರು ಕಾರ್ಡ್ ಮುಟ್ಟಲ್ಲ, ಆದ್ರೆ ಕರ್ನಾಟಕದ ಕಾರ್ಡ್ ಮಾತ್ರ 20% ಬಂದ್ ನಿಂತಿದೆ. ಹೌದು, ಅದನ್ನು ಲೂಟ್ ಮಾಡ್ಬೇಕು ಇವರು. ಅವ್ರವ್ರ ಜಾಗನ ಅವ್ರು ಚೆನ್ನಾಗಿಟ್ಕೊಂಡು ಕರ್ನಾಟಕದ ಆಸ್ತಿ ಎಲ್ಲ ಅವ್ರು ಎತ್ಕೊಳ್ಳೋದು. ನಮ್ಮಿಂದ ಮರಳು ಹೋಗುತ್ತೆ, ನಮ್ಮಿಂದ ಸ್ಟ್ಯಾಂಡ್ ಹೋಗುತ್ತೆ, ನಮ್ಮಿಂದ ಆಲೋ ಬ್ಲಾಕ್ಸ್ ಹೋಗುತ್ತೆ, ನಮ್ಮಿಂದ ಕಲ್ಲುಗಳು ಹೋಗುತ್ತೆ, ಸೈಜ್ ಕಲ್ಲುಗಳು ಎಲ್ಲ ಹೋಗುತ್ತೆ. ಎಲ್ಲಿಂದ ಹೋಗ್ತಿದೆ? ಕರ್ನಾಟಕ. ಇಲ್ಲೆಲ್ಲ ರಾಜಕಾರಣಿಗಳು ಬಿಸ್ನೆಸ್ ಮ್ಯಾನ್ಸ್ ಆಗಿರೋ ಪ್ರಭಾವ ಅನ್ಸುತ್ತಲ್ಲ ಸರ್ ಇದು?
ಹೌದು, ಎಲ್ಲರೂ ಇದ್ದಾರೆ ಅದ್ರೊಳಗೆ. ಆ ಕಡೆ ಇರೋರೆಲ್ಲ ಚಾಮರಾಜನಗರ ಕೇಳ್ಬೇಕು ಇವರೆಲ್ಲ ಏನ್ ಮಾಡ್ತಿದ್ದಾರೆ ಅಂದ್ಬಿಟ್ಟು. ಯಾರು ಸರ್ ಅಲ್ಲಿ ಚಾಮರಾಜನಗರದಲ್ಲಿ ಲೋಕಲ್ ರಾಜಕಾರಣಿ ಯಾರು ಮಾತಾಡ್ತಾ ಇಲ್ವಾ? ಯಾರು ಮಾತಾಡ್ತಾರೆ? ಯಾಕಂದ್ರೆ ಅವ್ರವ್ರೇ ನೋಡ್ಕೊಂಡಿದ್ದಾರಲ್ಲ, ಅವ್ರದ್ದು ಎಲ್ಲ ಇಂಟ್ರೆಸ್ಟ್ಗಳು ಇದೆಯಲ್ಲ. ಆಮೇಲೆ ಇನ್ನೊಂದೇನು ಹೇಳಿದ್ರೆ, ಇದು ಹೆಂಗಾಗ್ಬಿಟ್ಟಿದೆ ಅಂದ್ರೆ ಕರ್ನಾಟಕ ಅಂದ್ರೆ ಎಕ್ಸ್ಪೋರ್ಟ್ ಮಾಡ್ದಂಗೆ ಆಯ್ತು. ಆ ತರ ಸಿಚುವೇಶನ್ ಬಂದ್ಬಿಡ್ತು. ನಮಗ್ ಕೇರಳ ಇಂದ ಏನು ಬರಲ್ಲ. ಚಿಪ್ಸು, ಬಾಳೆಕಾಯಿ ಚಿಪ್ಸ್ ಬರ್ಬೋದು. ಮತ್ತೆ ನಮ್ಮ ಈಗ ಇದು ಬರುತ್ತಲ್ಲ, ಎಂತದ್ದು ಇನ್ನೊಂದು ಗಡ್ಡೆ ಬರುತ್ತೆ, ಟಪಿಯಾಕ ಅದು ನಮಗ್ ಬರ್ಬೋದು. ಅವ್ರ ಕಡೆಯಿಂದ ನಮಗ್ ಏನು ಬರಲ್ಲ. ನಮ್ ಕಡೆಯಿಂದನೇ ಎಲ್ಲ ಹೋಗೋದು. ಯಾಕಂದ್ರೆ ಅವ್ರು ಏನು ಬೆಳೆಸೋದು ಇಲ್ಲ, ಅವ್ರದ್ದು ಯಾವ್ದು ಇಲ್ಲ. ಇಲ್ಲೆಲ್ಲ ಬಂಡೆ ಕಡಿಯೋ ವೀರರು ಇದಾರಲ್ಲ, ಅದಕ್ಕೆ ಅದೆಲ್ಲ ಈಗ ಇಲ್ಲಿ ನಾವು ನಮ್ಮ ರಾಜ್ಯನ ನಾವು ಹಾಳು ಮಾಡಿಕೊಂಡು ಅವ್ರಿಗೆ ನಾವೆಲ್ಲ ಅನುಕೂಲ ಮಾಡ್ಕೊಡ್ತಾ ಇದ್ದೀವಿ. ಸರ್, ಈಗ ಪ್ರಾಣಿಗಳು ಎಷ್ಟು ಸತ್ರೂ ಅದಕ್ಕೆ ಬೆಲೆ ಇಲ್ವಾ? ಮನುಷ್ಯ ಒಬ್ಬ ಸತ್ರೆ ಮಾತ್ರ ಇವರು ನಾವು ಸಂಘಟಿತರಾಗ್ತೀವಿ, ಪ್ರತಿಭಟನೆ ಮಾಡ್ತೀವಿ. ಪ್ರಾಣಿಗಳು ಪ್ರತಿಭಟನೆ ಅದು ಮಾಡಲ್ಲ ಅಂದ್ಬಿಟ್ಟು ನಾವು ಅದ್ರ ಪರವಾಗಿ ಈಗ ನೀವೆಲ್ಲ ಮಾಡ್ತಾನೆ ಇದ್ದೀರಾ ಕಂಟಿನ್ಯೂಸ್ ಆಗಿ. ಈ ಪ್ರಾಣಿ ಸಾವಕ್ಕೆ ಬೆಲೆ ಇಲ್ವಾ ಹಾಗಾದ್ರೆ ನಮ್ಮ ದೇಶದಲ್ಲಿ? ಅಲ್ಲ, ಬೆಲೆ ಎಲ್ಲಿ ಕೊಡ್ತಾರೆ? ಅಕಸ್ಮಾತ್ ಪ್ರಾಣಿಗಳು ಓಟ್ ಮಾಡ್ತಿದ್ದೆ ಅಂದ್ರೆ ಅವಾಗ ಹೋಗಿ ಅವರು ಅದಕ್ಕೂ ಕಾಲು ಬಿದ್ದು ಓಟ್ ಕೇಳ್ತಾರೆ. ಜಿಂಕೆಗಳು ಇದೆಯಲ್ಲ, ಒಂದ್ 30,000 ಜಿಂಕೆ ಇದೆ, 30,000 ಓಟ್ ಸಿಕ್ಬಿಡತ್ತೆ ಅವ್ರಿಗೆ. ಆ ತರ ನೀವು ಬೇರೆ ಬೇರೆ ವಿವಿಧ ಪ್ರಾಣಿಗಳಿದೆ, ಪಕ್ಷಿಗಳಿದೆ, ಹಾವುಗಳಿದೆ, ಬೇರೆ ಬೇರೆ ಇದೆ. ಎಲ್ಲ ಓಟ್ ಹಾಕ್ಬಿಟ್ರೆ ಇವ್ರು ಯಾಕೆ ಇದ್ ಮಾಡ್ತಾರೆ? ಅದಕ್ಕೆ ವಾಯ್ಸ್ಲೆಸ್. ಇವ್ರ ಅಡ್ವಾಂಟೇಜ್ ತಗೊಂಡ್ ಮಾಡ್ತಿದ್ದಾರೆ. ನಾವ್ ಹೇಳೋದು ನೋಡಿ, ಈಗ ಬಿಆರ್ ಇಂದ ಕ್ಲೈಮೇಟ್ ಕ್ರೈಸಿಸ್ ಇದು ಒಂದು ಇಂಡಿಯಾ ಮಾತ್ರ ಇಲ್ಲ, ಅಕ್ರಾಸ್ ದ ವರ್ಲ್ಡ್ ಎಲ್ಲರೂ ನೋಡ್ತಾ ಇದೀವಿ ಏನ್ ಆಗ್ತಿದೆ ಅಂದ್ಬಿಟ್ಟು. ಯಾವಾಗ ಬೇಕಾದ್ರೆ ಮಳೆ ಬರುತ್ತೆ, ಯಾವಾಗ ಬೇಕಾದ್ರೆ ಸ್ನೋ ಆಗತ್ತೆ, ಇಲ್ದಾರ ಮಳೆನೇ ಬರಲ್ಲ, ಏನೂ ಆಗಲ್ಲ. ಆತರ ಇರ್ಬೇಕಾರೆ ಎಲ್ರಿಗೂ ಗೊತ್ತಿರೋದು ಎಕ್ಸ್ಟ್ರೀಮ್ ಕ್ಲೈಮೇಟ್ ಇವೆಂಟ್ಸ್ ಆಗಿದೆ, ಜನ ಪರದಾಡ್ತಿದ್ದಾರೆ ಅಂದ್ಬಿಟ್ಟು. ಈಗಲೂ ನಾವ್ ಎದ್ದೋಳು ಎಚ್ಚರಿಕೆ ಹಾಕ್ದವ್ರಿ ಏನು? ಈಗ ನಮ್ಮ ರಾಜಕಾರಣಿಗಳು ಭಯಲ್ಲ, ಯಾಕಂದ್ರೆ ಅವ್ರು ಅರ್ಧಕ್ಕರ್ಧ ಜನ ಮುಟ್ಟಾಳ್ರು. ನಾವ್ ಹೇಳೋದ್ ಜನ ಏನ್ ಮಾಡ್ತಿದೀವಿ, ನಾವುಗಳು ಏನ್ ಮಾಡ್ತಿದ್ದೀವಿ? ನಾವು ಬಾಯಿ ಮುಚ್ಕೊಂಡು ಕೂತಿರೋದ್ರಿಂದ ಇದೆಲ್ಲ ನಡೀತಿದೆ. ಸರ್, ನಾವು ಜನ ಎಲ್ಲ ಕೇಳಿದ್ವಿ. ಈಗ ಗಣೇಶ ಅವ್ರದ್ದು ಒಂದು ಇದು ತೆಗಿಸ್ಲಿಲ್ಲ ಅನ್ಸುತ್ತಲ್ಲ ಸರ್, ರೆಸಾರ್ಟ್ನ? ಅವ್ರದ್ದು ತೆಗ್ದಿಲ್ಲ, ಸಂಜೆ ಗುಬ್ಬಿದು ತೆಗ್ದಿಲ್ಲ ಅವರು. ಅಂದ್ರೆ ಇನ್ನ ಜನ ಮಾತಾಡಿದ್ದನ್ನ ಅಲ್ಲಿಗೆ ಮರ್ತು ಬಿಡ್ತಾರೆ. ಇವರು ಮರಿತಾರೆ, ಅವರು ಮರೆಸ್ತಾರೆ. ಸಿನಿಮಾ ಮಾಡೋರ್ಗೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ. ಸಿನಿಮಾದಲ್ಲಿ ನಟನೆ ತೋರ್ಸೋದೊಂದು, ರಿಯಲ್ ಆಗಿರೋದೊಂದು ಅವ್ರದ್ದೊಂದು. ಅದೇನ್ ಮಾಡ್ತೀರಾ? ಆ ತರ ನಾವು ಬಿಟ್ಕೊಟ್ಟಿದೀವಿ ಅವ್ರಿಗೆ. ಈ ತರ ಆಗಿದೆ. ಈಗ ಏನ್ ಬೇಕಾದ್ರೆ ಮಾಡ್ಬೋದು, ದುಡ್ಡಿರೋರು, ಪವರ್ ಇದ್ದವರು ಏನ್ ಬೇಕಾದ್ರೆ ಮಾಡ್ಬೋದು. ಅದೇ ರೈತ ಏನಾರ ಮಾಡ್ಬಿಟ್ರೆ, ಅವ್ನೇನಾರ ಸಣ್ಣ ಪುಟ್ಟ ಏನ ಕಟ್ಕೊಂಡ್ರೆ ಹೋಗ ಅವ್ನಿಗೆ ಇದನ್ನ ಕೊಡ್ದಾಕೋದು. ರೈತರಿಗೊಂದ್ ರೂಲು, ಸಾಹುಕಾರಗೊಂದ್ ರೂಲ್ ಆಗ್ಬಿಟ್ಟಿದೆ ಈಗ. ನಾವ್ ಹೇಳೋದು, ಈಗ ಜನ ಎಲ್ಲ ಸೇರಿ ಸುರಂಗನೂ ಬೇಡ, ನಿಮ್ ರೈಲ್ ಟ್ರ್ಯಾಕ್ ಬೇಡ, ಏನು ಬೇಡ, ನಮ್ಗೆ ಮಿನಿಮಮ್ ಫೆಸಿಲಿಟಿ ಸಾಕು, ನಾವು ಪರಿಸರ ಹಾಳು ಮಾಡಲ್ಲ ಅಂತ ಜನ ಹೇಳ್ಬೇಕು. ಹೌದು, ಜನ ಬರ್ಬೇಕು, ಜನ ಮಾತಾಡ್ಬೇಕು. ಆಯ್ತು ಸರ್, ಈಗ ಅಲ್ಲಿ ರಾಜಕಾರಣಿಗಳು ಜಾಣ್ರಿದ್ದಾರೆ ಅಂದ್ರೆ ಇಲ್ಲಿ ರಾಜಕಾರಣಿಗಳು ಹಂಗೆ ಫಾಲೋ ಮಾಡ್ಬೇಕಲ್ವಾ? ಇವ್ರುಗಳು ಎಲ್ಲಿ ಮಾಡ್ತಾರೆ? ಇವರೆಲ್ಲ ದುಡ್ಡು ಮಾಡಕ್ ಕೂತವ್ರೆ ಅಲ್ಲಿ ಚಾಮರಾಜನಗರ ಅವ್ರಿಗೆ. ಅವ್ರಿಗೆಲ್ಲ ಇಂಟ್ರೆಸ್ಟ್ ಇದೆ ಕಾಡ್ ಬಗ್ಗೆ. ಅವ್ರಿಗೆಲ್ಲ ಸುಮ್ಮನೆ ಏನೋ ನಮ್ಮ ಇದ್ರೊಳಗೆ ಇರೋದು ಈ ಪೊಲಿಟಿಷಿಯನ್ಸ್ ಒಳಗೆ ಒಂದು 10% ಜನಕ್ಕೆ ವನ್ಯಜೀವಿ ಏನು, ಬಯೋಡೈವರ್ಸಿಟಿ ಏನು, ಅದರಿಂದ ನಮಗೆ ಏನು ಬೆನಿಫಿಟ್ ಇದೆ ಅಂತ 10% ಜನಕ್ಕೆ ಗೊತ್ತಾಗತ್ತೆ. ಮಿಕ್ಕಿದವ್ರಿಗೆ ಅಯ್ಯೋ ಕಾಡಂದ್ರೆ ಏನು, ವನ್ಯಜೀವಿ ಅಂದ್ರೆ ಏನು, ಬಯೋಡೈವರ್ಸಿಟಿ ಅಂದ್ರೆ ಅವ್ರಿಗೆ ಏನು ಆಲೋಚನೆ ಏನಿಲ್ಲ ಅವ್ರಿಗೆ. ಅವ್ರ ಕೆರೆ ಎಲ್ಲ ನುಂಗಿ ನೀರು ಕುಡಿತಾ ಇದಾರೆ, ಸರ್ಕಾರ ಸುಮ್ಮನೆ ಇದೆ. ಎಲ್ಲ ಹಾಳು ಮಾಡ್ಬಿಟ್ಟು ಕೊನೆಗೆ ಮುಂದಿನ ಪೀಳಿಗೆಗೆ 50 ಡಿಗ್ರಿ ಒಳಗೆ ನೀವು ಬದುಕೋಬೇಕಂಬಿಟ್ರೆ ಬಿಟ್ಟು ಹೋಗ್ತೀವಿ ಅಷ್ಟೇ ನಾವು. ಈಗ 40 ಡಿಗ್ರಿಗೆ ನಾವು ಡಾನ್ಸ್ ಆಡ್ತೀವಿ. ಇನ್ನು ಹೋಯ್ತಂದ್ರೆ ಮೈಸೂರು, ಬೆಂಗಳೂರು ಅಷ್ಟೇ ಸುಡುಗಾಡು, ಕರ್ನಾಟಕ ಸುಡುಗಾಡು ಆಗ್ಬಿಡುತ್ತೆ. ಅಲ್ಲ, ಈಗ ರಾಹುಲ್ ಗಾಂಧಿ ಅವ್ರಿಗೆ ಈ ಎಲ್ಲ ವಿಚಾರ ಗೊತ್ತಿದೆ. ಅವ್ರ ಪಕ್ಷದ ಅವ್ರ ಕುಟುಂಬದ ವ್ಯಕ್ತಿ ಈ ತರ ಮಾತಾಡ್ಬೇಕಾದ್ರೆ ರಾಜಕಾರಣ ಬೇರೆ. ಈ ರಾಜಕಾರಣಕ್ಕೆ ಈ ರೀತಿ ಪರಿಸರನ ಅಡ್ಡ ತರಬಾರ್ದು ಅನ್ನೋದು ಅವ್ರಿದ್ದಾಗ ರೀತಿ ಮಾಡಿರ್ಲಿಲ್ಲ ಅಲ್ವಾ ಸರ್? ಅಲ್ಲ, ಈಗ ನಾವು ಬರ್ದಿದ್ವಿ, ರಾಹುಲ್ ಗಾಂಧಿಗೂ ಬರ್ದಿದ್ವಿ, ಪ್ರಿಯಾಂಕಾಗೂ ಬರ್ದಿದ್ವಿ. ನಿಮ್ಮ ಅಜ್ಜಿನೇ
ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ತಂದಿದ್ದು, ವನ್ಯಜೀವಿ ಕಾಡನ್ನ ಉಳಿಸ್ಬೇಕಂದ್ಬಿಟ್ಟು ನಿಮ್ಮ ಅಜ್ಜಿ ಇಂದಿರಾ ಗಾಂಧಿ ಅವರೇ ತಂದಿದ್ದು. ನಿಮ್ಮ ಅಜ್ಜಿ ಮಾಡಿರೋದನ್ನ ನೀವು ಹಾಳು ಮಾಡಕ್ ಹೊರಟಿದ್ದೀರಂತೆ ಬರ್ತಿದೀವಿ. ಏನೋ ರೆಸ್ಪಾನ್ಸ್ ಬಂತಾ ಸರ್? ಯಾಕೆ ಮಾಡ್ತಾರ ಅವ್ರಿಗೆ? ಯಾಕೆ ಅವರು ನಮಗೆಲ್ಲ ಎಲ್ಲ ರೆಸ್ಪಾಂಡ್ ಮಾಡ್ತಾರ ಅವ್ರು? ಅಂದ್ರೆ ನಾವು ಅಂದ್ರೆ ನೀವ್ ಹೇಳ್ದಂಗೆ 2 ತರ ಕಾನೂನು, 2 ತರ ನಾಗರಿಕತ್ವ ಇದೆ ಅಂತ ನಮ್ಮ ದೇಶದಲ್ಲಿ. ಹೌದು. ಅವರೆಲ್ಲ ಹುಚ್ಚರು, ನಾವು ನೀಚರು ಅಂತನಾ? ಹಂಗೆ ಆಗಿದೆ ಈಗ. ದುಡ್ಡು ಇದೆಯಾ, ಪವರ್ ಇದೆಯಾ, ನೀ ಬೇರೆ. ಮಿಕ್ಕಿದವರೆಲ್ಲ ಲೆಕ್ಕಾಚಾರನೇ ಇಲ್ಲ ಬಿಡಿ, ಬಿಟ್ಟಾಕ್ಬಿಡಿ ಅವ್ರೆಲ್ಲ. ಅವ್ರೇನಾದ್ರೂ ಇರ್ಲಿ ಸರ್, ಇಲ್ಲಿ ಆಯ್ಕೆ ಆಗಿರುವಂತ ಸರ್ಕಾರ ಇದೆ, ಇಲ್ಲಿ 136 ಸೀಟ್ ಕೊಟ್ಟು ಇವ್ರನ್ನ ಆಯ್ಕೆ ಮಾಡಿದೀವಲ್ಲ, ಇವ್ರಿಗೆ ಏನಾದ್ರೂ ಒಂದು ನೈತಿಕ ರಾಜಕಾರಣ ಮಾಡ್ಬೇಕಂತ ಇದ್ರೆ ಇದನ್ನೇನಾದ್ರೂ ಸರಿ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ? ಅಲ್ಲ, ಇವ್ರದ್ದು ನೋಡಿ, ಈಗ ನಮ್ಮ ಕಾಂಗ್ರೆಸ್ ಗವರ್ಮೆಂಟ್ ಬಂದಾಗ ಎಲೆಕ್ಷನ್ ಮುಂಚೆ ಮ್ಯಾನಿಫೆಸ್ಟೋಲ್ಗೆ ಏನ್ ಹೇಳಿದ್ರು, ಬಯೋಡೈವರ್ಸಿಟಿ ಉಳಿಸ್ತೀನಿ ಅಂತ ಅವರು ಮಾತು ಕೊಟ್ಟು ಬಂದಿದ್ದು ಎಲೆಕ್ಷನ್ಗೆ, ಮ್ಯಾನಿಫೆಸ್ಟೋಲ್ಗೆ. ಸೊ ನಾವೆಲ್ಲ ಏನು ಒಪ್ಪಿತ್ತಂದ್ರೆ, ಅಯ್ಯೋ ಈ ಗವರ್ಮೆಂಟ್ ಬಂದಿದ್ಯಪ್ಪ, ಕಾಡನ್ನ ಉಳಿಸ್ತಾರೆ, ಬಯೋಡೈವರ್ಸಿಟಿ ಉಳಿಸ್ತಾರೆ ಅಂತ ನಾವು ಖುಷಿಯಾಗಿದ್ವಿ. ಬಟ್ ಈಗ ಯಾಕೆ ಅವ್ರು ನೋಡಿದ್ರೆ ಸೆಂಟ್ರಲ್ ಗವರ್ಮೆಂಟ್ ಒತ್ತಡನೋ ಬೇರೆ ಒತ್ತಡನೋ ಗೊತ್ತಿಲ್ಲ, ಅವರು ಎಲ್ಲ ಬಿಟ್ಕೊಡ್ತಿದ್ದಾರೆ. ಅವ್ರು ಮಾತು ಹೇಳಿದೊಂದು, ಈಗ ಮಾಡ್ತಿರೋದು ಒಂದು. ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ನ ಯಥಾವತ್ತು ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತಿದ್ದಾರೆ ಇವರೆಲ್ಲಾನು. ಹೌದು, ಸೆಂಟ್ರಲ್ ಗವರ್ಮೆಂಟ್ ಇದು ಫಂಡ್ಸ್ ಬರ್ಬೇಕಲ್ಲ, ಬೇರೆ ಬೇರೆ ಇದುಗಳು ಇರುತ್ತೆ, ಅವರು ಒತ್ತಡ ಹಾಕ್ತಾರೆ. ಸರ್, ಈ ಒತ್ತಡ ನಮಗ್ ಮಾತ್ರ ಇದೆಯಾ? ಕೇರಳದಲ್ಲೂ ಬೇರೆ ಸರ್ಕಾರ ಇದೆ, ತಮಿಳ್ನಾಡಲ್ಲೂ ಬೇರೆ ಸರ್ಕಾರ ಇದೆ, ಆದ್ರೂ ಅವರು ಅವ್ರ ಸಂಪತ್ತನ್ನ, ನೈಸರ್ಗಿಕ ಸಂಪತ್ತನ್ನು ಉಳಿಸ್ಕೋತಾ ಇದಾರೆ ಅವರು. ಹೌದು, ಅವರು ಸ್ಮಾರ್ಟ್ ಇದ್ರೆ ನಾವ್ಯಾಕೆ ಇಲ್ಲ? ನಾವುಗಳು ಮಾತಾಡ್ಬೇಕಲ್ಲ. ಆದ್ರೆ ಏನ್ ನಾ ಹೇಳೋದು ಎಷ್ಟೇ ಆದ್ರೂ, ನಾವು ಜನ ಎದ್ದು ಮಾತಾಡಿದ್ರೇನೆ ಉಳಿಯೋದು. ಜನ ಎಷ್ಟು ಕ್ವೈಟ್ ಆಗಿ ಕೂತಿರ್ತಾರೋ ಅಷ್ಟು ಬೇಗನೆ ಕಾಡು ಹೋಗುತ್ತೆ. ಕಾಡು ಹೋದ್ರೆ ನೀರಿಲ್ಲ ಅಂದ್ರೆ ರೈತರು ಏನು ಬೆಳ್ಸಕ್ಕಾಗಲ್ಲ, ಅವ್ರು ಏನು ಬೆಳೆಸಿದವ್ರೆ ತಿನ್ನಕ್ಕೇನು ಇಲ್ಲ, ಫುಡ್ ಸೆಕ್ಯೂರಿಟಿ ಆಗತ್ತೆ. ಫುಡ್ ಸೆಕ್ಯೂರಿಟಿ ಆದ್ರೆ ಹೆಲ್ತ್ ಸೆಕ್ಯೂರಿಟಿ ಬರುತ್ತೆ. ಹೆಲ್ತ್ ಹೋಗಿದ್ಮೇಲೆ ಏನು, ವಾಟ್ ಇಸ್ ದ ಕಂಟ್ರಿ? ನೇಷನ್ ವಿದೌಟ್ ಹೆಲ್ತ್. ನೀವ್ ಹೆಲ್ತ್ ಇಟ್ಕೊಂಡು ಹೆಲ್ತ್ ಇದ್ರೆ, ಈ ಹೆಲ್ತ್ ಇಲ್ಲ ಅಂದ್ರೆ ಏನ್ ಸುಖ? ಸೊ ವಿ ಆರ್ ಇನ್ ಡಿಸಾಸ್ಟರ್ ಮೋಡ್. ಅಲ್ಲ, ನೀವು ಯಾವುದೇ ಬೆಂಗಳೂರಿನ ಯಾವುದೇ ಹೋಟೆಲ್ಗೆ ಹೋಗಿ ಕೂತ್ಕೊಂಡ್ರು ಬರೀ ರಿಯಲ್ ಎಸ್ಟೇಟ್ ಡೀಲ್ ನಡೀತಾ ಇದೆ ಇವತ್ತು. ಅದು ಬಿಡಿ, ಅದು ಗಂದೆ, ಅದು ಮಾಡ್ಕೊಳ್ಳಿ. ಅದು ಅಲ್ಲ, ದಂಧೆ ಅಂದ್ರೆ ಈ ರಿಯಲ್ ಎಸ್ಟೇಟ್ ಇಲ್ಲಿ ಇದಕ್ಕೆಲ್ಲ ಕಾರಣ. ಈ ನಗರ ಪ್ರದೇಶ ಜಾಸ್ತಿ ಆಗ್ತಾ ಆಗ್ತಾ ಕಾಡು ಕಡಿತ. ಅಲ್ಲ, ಹೆಂಗಂದ್ರೆ ಎಲ್ಲಾರ್ದು ಒಂದೊಂದು ಇದೆ, ರಿಸಾರ್ಟ್ಸ್ ಇದೆ, ಈ ತರ ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ಸ್ ಇರ್ಬೋದು, ಬೇರೆ ಬೇರೆ ತರ ಇದೆ. ಬಟ್ ನಾವೇನ್ ಹೇಳೋದಂದ್ರೆ, ನೀವ್ ಮಾಡಿ ದುಡ್ಡು, ನಾವೆಲ್ಲ ಯಾರು ಕೇರ್ ಮಾಡಲ್ಲ. ನೀವ್ ದುಡ್ಡು ನೀವ್ ಎಂಜಾಯ್ ಮಾಡಿ, ಅದು ನಿಮ್ ಸಂಪತ್ತು. ಕಾಡನ್ನ ಬಿಟ್ಟು ಮಾಡಿ. ಕೇವಲ 20% ಇರೋದು ಕರ್ನಾಟಕದಲ್ಲಿ ಕಾಡು. ಆ 20% ಒಳಗೆ 4% ಮಾತ್ರ ವನ್ಯಜೀವಿಗಿರೋದು. ಅದನ್ನು ಪಾಲ್ ಮಾಡ್ಬೇಕು, ಅದನ್ನು ಪಾಲ್ ಮಾಡಿ ನೀವ್ ಎಂಜಾಯ್ ಮಾಡ್ಬೇಕು. ಅದು ಎತ್ತದ್ರಿ ಅದು? ಬಯೋಡೈವರ್ಸಿಟಿ ಇಲ್ಲ ಅಂದ್ರೆ ನಾವು ಇರಲ್ಲ. ಸಿಂಪಲ್. ನಮ್ ಪ್ರೈಮ್ ಮಿನಿಸ್ಟರ್ ಮೋದಿ ಮಾತಾಡ್ತಾರೆ ಬಯೋಡೈವರ್ಸಿಟಿ ಉಳಿಸ್ಬೇಕು ಅಂದ್ಬಿಟ್ಟು. ಬಟ್ ಅವ್ರ ಮಿನಿಸ್ಟರ್ ಹಾಳು ಮಾಡ್ಕೊಂಡ್ ಬರ್ತಾರೆ, ಎಲ್ಲದಕ್ಕೂ ಪರ್ಮಿಷನ್ ಕೊಡ್ತಾರೆ. ಟನಲ್ ಮಾಡ್ಬೇಕು, ಇದು ಮಾಡ್ಬೇಕು, ಲೀನಿಯರ್ ಪ್ರಾಜೆಕ್ಟ್, ರೈಲ್ ಪ್ರಾಜೆಕ್ಟ್ ಅಂದ್ಬಿಟ್ಟು ಅವ್ರು ಕ್ಲಿಯರೆನ್ಸ್ ಕೊಡ್ಕೊಂಡ್ ಬರ್ತಾರೆ. ಸರ್, ಇಲ್ಲಿ ಅರಣ್ಯ ಸಚಿವರು ಈಶ್ವರ್ ಖಂಡ್ರೆ ಏನಾದ್ರು ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡ್ತಾ ಇದಾರಾ? ನೀವೇನಾದ್ರೂ ಹೋಗ್ತಿದ್ದೀರಾ ಅವ್ರನ್ನ ಭೇಟಿ ಆಗಕ್ಕೆ? ಅಲ್ಲ, ಕೊನೆಗೆ ಮಾಡ್ಲೇಬೇಕು. ಈಗ ಏನೋ ಬಂದಿದೆ ಮಾಹಿತಿ, ಅದನ್ನೆಲ್ಲ ನಾವು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ಬೇಕು, ಏನ್ ಮಾಡ್ತಾರೆ ಎತ್ತ ಆಗ್ಬಿಟ್ಟು ತಿಳ್ಕೊಂಡು ಇಳಿಬೇಕು. ಸುಮ್ನೆ ನಾವು ಹೋಗಿ ಇವ್ರು ಏನೋ ಕೊಟ್ಬಿಟ್ಟಿದ್ದಾರೆ ಮಾಹಿತಿ ಮಾತಾಡಕ್ಕಾಗಲ್ಲ. ಈಗೇನ್ ಜನಾಂದೋಲನ ರೆಡಿ ಆಗ್ತಾ ಇದೆಯಾ ಸರ್? ತಾವೆಲ್ಲ ಪರಿಸರವಾದಿಗಳು ಹೋಗ್ತಾ ಇದ್ದೀರಾ? ಎಲ್ಲ ರೈತ ಸಂಘದವರು, ಅಲ್ಲಿನ ಮುಖ್ಯಸ್ಥರು ಎಲ್ಲರೂ ಸೇರಿ ಸುರಂಗ ಬಿಡಬಾರ್ದು ಎಂಬಿಟ್ಟು ಬಂದಿದ್ದಾರೆ. ನಾಗರಾಜು ಹೇಳಿದ್ದಾರೆ, ಕನ್ನಡ ಹೋರಾಟ ಅವರು ಹೇಳಿದ್ದಾರೆ, ಈ ತರ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನ ಸುಲಭವಾಗಿ ಯಾರು ಬಿಡೋದಿಲ್ಲ ಬಿಡಿ. ಒಂದು ನಾಟಕ ಆಡ್ತಾರೆ, ಆಡ್ಕೊಳ್ಳಿ, ಬಿಡ್ಕೊಳ್ಳಿ. ಅಂದ್ರೆ ಕಾಂಗ್ರೆಸ್ ಬಗ್ಗೆ ಏನು ಆಪ್ಸ್ ಇಟ್ಕೊಂಡಿದ್ರಲ್ಲ, ಅದ್ ಯಾಕೋ ನೀವೇ ಹೇಳಿದಾಗೆ ಅವ್ರು ಬಂದ್ಮೇಲೆ ನಾವು ಇಲ್ಲೆಲ್ಲ ಒಳ್ಳೆ ಪರಿಸರ ಬರುತ್ತೆ ಅಂದ್ರೆ ಅದು ಯಾಕೋ ನೆನೆಗುದ್ದಿಗೆ ಬೀಳ್ತಾ ಇದೆ. ಅಲ್ಲ, ಅದು ಬೇಜಾರಾಗೇ ಆಗತ್ತೆ. ಯಾಕಂದ್ರೆ ನಾವು ನಂಬಿಕೆ ಇಟ್ಟಿದ್ದೆ ಅಂದ್ರೆ ಪರಿಸರ ಉಳಿಸ್ತಾರೆ ಎಲ್ಲ ಜನಪರವಾಗಿ ಅಂದ್ಬಿಟ್ಟು.
ಮತ್ ಯಾಕೋ ಬೇರೆ ತರ ಆಗ್ತಾ ಇದೆ, ಅದು ಆದಾಗ ನಮ್ಗೆ ಬೇಜಾರಾಗೇ ಆಗತ್ತೆ. ಯಾರೇ ಇದ್ರು ಹೇಳಲೇಬೇಕು, ಯಾವ ಸರ್ಕಾರ ಇದ್ರು ಅಷ್ಟೇ. ಈಗ ತಮಿಳ್ನಾಡಲ್ಲಿ ಎಷ್ಟು ಪರ್ಸೆಂಟ್ ಕಾಡಿದೆ, ಕೇರಳದಲ್ಲಿ ಎಷ್ಟಿದೆ ಸರ್? ಕರ್ನಾಟಕ ಹೇಳಿದ್ರೆ 20 ಅಂತ, ಉಳಿದ ಇಬ್ರು? ಈಗ ಕೇರಳ ಇರೋದು ಅವ್ರದ್ದು ಆಲ್ಮೋಸ್ಟ್ 55% ಕಾಡೇ ಇರೋದು ಅವ್ರದ್ದು. ನೋಡಿ, ವೆಸ್ಟರ್ನ್ ಘಾಟ್ಸ್ ಅವ್ರದ್ದು. ಆದ್ರೆ ಅಲ್ಲಿ ಅವ್ರು ಇದ್ದಿದ್ರಲ್ಲಿ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ. ಅವರು ಉಳಿಸ್ಕೋತಾರೆ, ಆದ್ರೆ ನಮ್ ಕಾಡನ್ನ ಹಾಳು ಮಾಡ್ತಾರೆ ಅಷ್ಟೇ. ಎಲ್ಲ ಜನ ಪರವಾಗಿ ಇದ್ಬಿಟ್ರೆ ವನ್ಯಜೀವಿ ನಾವು ಕೋ ಎಕ್ಸಿಸ್ಟ್ ಮಾಡ್ಬೇಕಲ್ಲ. ಬೇರೆ ನಾವೇನ ಇರೋದು, ವನ್ಯಜೀವಿ ಬಂದ್ರೆ ನಾವು ಇರಲ್ಲ, 100% ಬಯೋಡೈವರ್ಸಿಟಿ ಇರಲ್ಲ. ಎಲ್ಲ ಇಲ್ದ್ರೆ ಪ್ಲಾಸ್ಟಿಕ್ ತಿನ್ಬೇಕು ನಾವೆಲ್ಲ. ಹೌದು, ಆ ತರ ಆಗತ್ತೆ ಸಿಚುವೇಶನ್. ಈಗಾದ್ರೂ ಜನ ಎಚ್ಚರಿಕೆ ಬೇಕು, ಎಚ್ಚೆತ್ಕೊಂಡು ಇಲ್ಲ ನಾವು ಇದು ಮಾಡಕ್ ಬಿಡಲ್ಲ ಅಂತ ಜನ ಮಾತಾಡ್ಬೇಕು. ಆಮೇಲೆ ಜೆನ್ ಝಿ ಇದೆಯಲ್ಲ, ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಈಗ. ಹೌದು ಹೌದು, ಅವರು ಈಗ ರೀಲ್ಸ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಅವ್ರದ್ದೇ ಇವಾಗ ಫ್ಯೂಚರ್ ಇರೋದು. ಅವರು ಈಗ ಇದಕ್ಕೆ ಸೀರಿಯಸ್ ಆಗಿ ಏನಾದ್ರು ಮಾಡ್ಬೇಕು, ಇಲ್ಲ ನಾವು ಬಿಡೋದಿಲ್ಲ. ಯಾಕಂದ್ರೆ ಅವ್ರದೇ ಇರೋ ಪವರ್ ಈಗ, ಅವ್ರು ಮಾಡ್ಬೇಕು. ಅರಾವಳಿನ ಅವ್ರು ಉಳಿಸ್ಕೊಂಡ್ರು, ಇಲ್ಲಿ ನಾವು ಆ ರೀತಿ ಬಂಡೀಪುರನ ಉಳಿಸ್ಕೊಂತೀವಿ ಅಂತ ಎದ್ದೊಳ್ಬೇಕು ಅವರೆಲ್ಲ. ಬಂಡೀಪುರ ಒಂದೇ ಅಲ್ಲ, ಪಶ್ಚಿಮ ಘಟ್ಟನ ಉಳಿಸ್ಬೇಕಲ್ಲ. ಪಶ್ಚಿಮ ಘಟ್ಟಕ್ಕೆ ಇವ್ರು ಇನ್ನೂ ರಾಜಕಾರಣಿಗಳ ಹಸ್ತಕ್ಷೇಪನೇ ಜಾಸ್ತಿ ಇದೆಯಲ್ಲ. ಹೌದು, ಇಲ್ಲ ಅವ್ರವ್ರ ಆಸ್ತಿಗಳು ಮಾಡಿದಾರಲ್ಲ MP ಗಳು MLA ಗಳು ಅಲ್ಲಿರೋರು, ಮಲೆನಾಡು ಉತ್ತರ ಕರ್ನಾಟಕದವರು ಅವ್ರವ್ರ ಆಸ್ತಿಗಳು ಮಾಡಿದ್ದಾರೆ. ಈಗ ರೋಡ್ ಅಗಲ ಆದ್ರೆ ಅವರು ಇದು ಪ್ರಾಪರ್ಟಿ ಬೆಲೆನೂ ಜಾಸ್ತಿ ಆಗತ್ತೆ. ಅಲ್ಲ, ರೋಡ್ ಅಗಲ ಆಗಿ 1 ವರ್ಷದಲ್ಲೇ ಕುಸ್ತು ಹೋಗ್ಬಿಡುತ್ತಲ್ಲ ಎಲ್ಲಾನು. ಅದು ಬೇರೆ ನೋಡಿ, ಈಗ ಒಂದು ರಿಪೋರ್ಟ್ ಬಂದಿದೆ ಇವತ್ತು, ಅದು ಓದ್ತಾ ಇದ್ದೆ. ಹೇಳೋದು ಪಶ್ಚಿಮ ಘಟ್ಟ 60% ಮೇಲೆ ಲ್ಯಾಂಡ್ ಸ್ಲೈಡ್ಸ್ ಪ್ರೋನ್ ಅಂತ ಹೇಳಿದ್ದಾರೆ. 60% ಪ್ರೋನ್ ಟು ಲ್ಯಾಂಡ್ ಸ್ಲೈಡ್ಸ್ ಅಂದ್ಬಿಟ್ಟು ರಿಪೋರ್ಟ್ ಬಂದಿದೆ ಧಾರವಾಡ ಯೂನಿವರ್ಸಿಟಿಯಿಂದ. ಅವರು ಕೊಟ್ಟಿದ್ದಾರೆ, ಒಳ್ಳೆ ಸ್ಟಡಿ ಮಾಡಿದ್ದಾರೆ. 60% ಲ್ಯಾಂಡ್ ಸ್ಲೈಡ್ ಅಂದ್ಬಿಟ್ಟು ಅದೇ ರಿಪೋರ್ಟ್ ಒಳಗೆ ಹೇಳ್ತಾರೆ, ಹೋದ ವರ್ಷ ಈ ಒಂದು 3-4 ವರ್ಷದಿಂದ ಉತ್ತರ ಕರ್ನಾಟಕದೊಳಗೆ 45 ಲ್ಯಾಂಡ್ ಸ್ಲೈಡ್ ಆಗಿದೆ, ಭೂಮಿ ಕುಸ್ಕೊಂಡಿದೆ. ಆದ್ರೂ ನಾವು ಮಾಡ್ಬೇಕಂದ್ರೆ ಏನ್ ಅರ್ಥ ಏನು? ಡೆವಲಪ್ಮೆಂಟ್ ಬೇಕು, ನಮ್ಗೆ ಡೆವಲಪ್ಮೆಂಟ್ ಬೇಕು, ಬಟ್ ಕಾಡು ಬಿಟ್ಟು ನಿಮ್ಗೆ ಡೆವಲಪ್ಮೆಂಟ್ ಆಗಲ್ವಾ? ಎಷ್ಟೋ ಜಾಗ ಇದೆಯಲ್ಲ, ನೀವು ಕಾಡು 20% ಬಿಡಿ, 80% ಲ್ಯಾಂಡ್ ಇದೆಯಲ್ಲ, ಡೆವಲಪ್ ಮಾಡಿ. ಬರೀ ಕಾಡೊಳಗೆ ನೀವು ಮಾಡ್ಬೇಕಾ? ಕಾಡನ್ನ ಹಾಳು ಮಾಡ್ಬೇಕಾ? ನೀವು ಹಾಳು ಮಾಡ್ಬಿಟ್ಟು ನೀವು ಡೆವಲಪ್ಮೆಂಟ್ ಮಾಡೋದು ಇದೆಯಂತದ್ದು ಇದು ಯಾಕೋ ಸರಿ ಹೋಗಲ್ಲ. ಇದೆಲ್ಲ ಜನ ಎದೊಳ್ಬೇಕು, ಜನ್ಜಿ ಮಾತಾಡಕ್ ಶುರು ಮಾಡ್ಬೇಕು, ಈ ತರ ಕಷ್ಟ ಇದೆ. ಇನ್ನು ಏನೆಲ್ಲ ಸಮಸ್ಯೆಗಳು ಬರ್ಬೋದು ಸರ್ ಈ ರೀತಿ ಒಂದ್ ಮಾಡಿದ್ಮೇಲೆ? ನೀವು ಈಗಾಗಲೇ ರಿಪೋರ್ಟ್ಸ್ನ ಕೊಟ್ಟಿದ್ದೀರಾ, ಪ್ರಾಣಿಗಳ ಮೇಲೆ ಸಮಸ್ಯೆ ಆಗ್ತದೆ, ಮತ್ತೆ ಈಗಾಗಲೇ ಸ್ಮಗ್ಲಿಂಗ್ ಜಾಸ್ತಿ ಆಗುತ್ತೆ, ನ್ಯಾಚುರಲ್ ರಿಸೋರ್ಸಸ್ ಜಾಸ್ತಿ ಖರ್ಚಾಗಕ್ಕೆ ಶುರು ಆಗುತ್ತೆ. ಅಲ್ಲ, ಈಗ ನೋಡಿ, ಒಂದು ಮಾನವ ವನ್ಯಜೀವಿ ಸಂಘರ್ಷ ಜಾಸ್ತಿ ಆಗ್ತಾನೆ ಇದೆ. ಅದೇನಕ್ಕೆ ಆಗ್ತಿದೆ ಅಂತ ಜನಕ್ಕೆ ಗೊತ್ತು. ಫ್ರಾಗ್ಮೆಂಟ್ ಮಾಡ್ತಾ ಇದೀವಿ, ಕಾಡನ್ನ ಫ್ರಾಗ್ಮೆಂಟ್ ಮಾಡ್ತಾ ಇದೀವಿ, ಡಿಸ್ಟರ್ಬೆನ್ಸ್ ಇದೆ ಫಾರೆಸ್ಟ್ ಗಳಿಗೆ, ವನ್ಯಜೀವಿ ಆಚೆ ಬರ್ತಿದ್ದೆ, ಅಲ್ಲಿ ಊರ್ ಜನಕ್ಕೆ ಪಾಪ ರೈತರಿಗೆ ದಾಳಿ ಆಗುತ್ತೆ, ರೈತರು ಸಾಯ್ತಿದ್ದಾರೆ. ಸೊ ಅದು ಒಂದು ನಡೀತಾ ಇದೆ. ನೀವು ಸುರಂಗ ಮಾಡಿದ್ರೆ ಇವತ್ತು ಒಂದ್ ಕಡೆ ನೀವು ನೀರು ಅದೇ ಕಡೆಯಿಂದ ಸುರಂಗ ಮಾಡ್ಕೊಂಡ್ ಬಂದ್ರೆ ಮಧ್ಯ ಆ ಕಡೆ ಎಲ್ಲಿ ನೀರು ಹೋಗ್ಬೇಕು ಇಷ್ಟೋ ಅದು ಹೋಗೋದಿಲ್ಲ ನೀರು. ಆ ಕಾಡೆಲ್ಲ ನಾಶ ಆಗ್ಬಿಡುತ್ತೆ, ಡ್ರೈ ಆಗತ್ತೆ ನೀರು. ಇದು ಪರ್ಕ್ಯುಲೇಷನ್ ಬರುತ್ತಲ್ಲ, ನ್ಯಾಚುರಲ್ ಇದು ಹೈಡ್ರಾಲಜಿ, ಅದು ಉಳ್ಕೊಂಡು ಎಲ್ಲ ಕಡೆನೂ ಹೋಗ್ಬಿಟ್ಟು ನೀವು ಕಟ್ ಮಾಡಿ ಒಂದು ಸುರಂಗ ಮಾಡಿದ್ರೆ ಅಲ್ಲಿಂದ ಫ್ಲೋನೇ ಇರಲ್ಲ. ಸೊ ಆ ಪಾಲು ಆ ಕಡೆದು ಕಾಡಂತೂ ಹೋಯ್ತು, ಫುಲ್ ಡೆಡ್. ನೀವು ಒಂದು ಸುರಂಗ ಹಾಕಿ ಮಾಡಕ್ ಹೋಗಿ ಒಂದು ಫುಲ್ ಎಕೋಸಿಸ್ಟಮ್ ಹಾಳು ಮಾಡ್ತಿದ್ದೀರ ನೀವು. ಅದಕ್ಕೋಸ್ಕರ ಮತ್ತೆ ಎಷ್ಟು ಕಾಡ್ ಕಡಿಬೇಕಾಗತ್ತೆ? ಕಾಡ್ ಕಡಿಯೋದಿರ್ಲಿ, ಇವ್ರು ಅಷ್ಟು ದೂರ ಸುರಂಗ ಮಾಡಿದ್ರೆ ಅಲ್ಲಿಂದ ಡೆಬ್ರಿ ಬರುತ್ತಲ್ಲ, ಮಣ್ಣು ಕಲ್ಲು ಬೇರೆ ಬೇರೆ ಇದುಗಳು ಎಲ್ಲ ಹಾಕ್ತಾರೆ, ಎಲ್ಲ ಇಡ್ತಾರೆ, ಅವ್ರ ತಲೆ ಮೇಲೆ ಇಟ್ಕೋತಾರ. ಇಲ್ಲ ವಿಧಾನಸೌಧಕ್ಕೆ ತಂದು ಸುರಿಬೇಕು, ಅಲ್ಲಿ ದೂರ ತರಬೇಕಲ್ಲ.
ಈಗ ನಮ್ಮ ಇವತ್ತು ಇದು ಸಂಸತ್ತಲ್ಲಿ ಇದನ್ನೆಲ್ಲ ಮಾತಾಡ್ಬೋದಿತ್ತು. ನಮ್ಮ ಇವರು ಸಂಸದರು ಯಾರು ಮಾತಾಡಿಲ್ಲ ಅನ್ಸುತ್ತೆ ಸರ್ ಇದನ್ನ. ಗೊತ್ತಿಲ್ಲ, ಯಾಕಂದ್ರೆ ನಾವು ಅಸೆಂಬ್ಲಿಗೆ ಹೋಗಲ್ಲ. ಅಸೆಂಬ್ಲಿ ನಾನು ನೋಡ್ತಾ ಇದ್ದೆ, ಯಾರು ಮಾತಾಡ್ಲಿಲ್ಲ. ಅಂದ್ರೆ ನಾವು ಕೇಳ್ಕೊಳ್ಳೋದು, ನಮ್ಮ ಎಲ್ಲರೂ ಪೊಲಿಟಿಷಿಯನ್ಗೆ ನಮ್ಮ ಭಾವನೆ ಏನಂದ್ರೆ, ಒಂದು ಕೋರಿಕೆ ಇರೋದಂದ್ರೆ ಎಲ್ಲರೂ ದಯವಿಟ್ಟು ಯೋಚಿಸಿ, ಮುಂದಿನ ಪೀಳಿಗೆಗೆ ಏನ್ ಬಿಟ್ಟು ಹೋಗ್ತೀರಾ. ನೀವು ದುಡ್ಡು ಮಾಡ್ಕೊಳ್ಳಿ, ಯಾರು ಬೇಡನಲ್ಲ. ಮುಂದಿನ ಪೀಳಿಗೆ ಭವಿಷ್ಯನ ನೋಡಿ. ಸೊ ಎಲ್ರೂ ನಿಮಗೆ ಪವರ್ ಇರೋದ್ರಿಂದ ನಿಮ್ಗೆ ರೆಸ್ಪಾನ್ಸಿಬಿಲಿಟಿ ಇದೆ. ಜನ ಪರವಾಗಿ ನೀವು ರೆಸ್ಪಾನ್ಸಿಬಲ್ ಆಗಿ ಇರಬೇಕು. ಸೊ ನೀವೆಲ್ಲ ಸೇರಿ ಇದು ಪರಿಸರ ಬಂದಾಗ ಎಲ್ಲರೂ ಒಟ್ಟಿಗೆ ಮಾತಾಡಬೇಕು. ಈಗ ಕಾಂಗ್ರೆಸ್, JDS, ಪೊಟ್ಯಾಟೊ ಟೊಮೆಟೊ ಪಾರ್ಟಿ ಅಲ್ಲ, ಎಲ್ಲರೂ ಒಗ್ಗಟ್ಟಾಗಿದ್ದು ಕಾಡನ್ನ ಉಳಿಸ್ಬೇಕು ಅಂತ ಮಾತಾಡಿದ್ರೆ ಡೆಫಿನೆಟ್ ಆಗಿ ಏನೋ ಮಾಡ್ಬೋದು. ಬಟ್ ನಮ್ಮ ಜನ ಹಂಗಿದ್ದಾರೆ, ನಮ್ಮ ಬ್ಯೂರೋಕ್ರಾಟ್ಸ್ ಅಷ್ಟೇ ಮೋಸವಾಗಿದ್ದಾರೆ. ಹೌದೌದು, ಅವರೇ ಹೇಳ್ಕೊಡೋದು ನೀಟಾಗಿ ಎಲ್ಲ, ಇಲ್ಲಿ ಮಾಡೋಣ ಅಲ್ಲಿ ಮಾಡೋಣ ಪ್ರಾಜೆಕ್ಟ್ ಅಂತ. ಡೆವಲಪ್ಮೆಂಟ್ ಅದ್ ಏನ್ ಡೆವಲಪ್ಮೆಂಟ್ ಕಾಸ್ಟ್ ಆಫ್. ಅಲ್ಲ, ಈಗ ಬೆಂಗಳೂರಲ್ಲಿರುವಂತ ಎಷ್ಟೊಂದ್ ಕಡೆ ಒಳ್ಳೊಳ್ಳೆ ಒಂದು ಗ್ರೀನ್ ಇತ್ತು, ಆ ಏರಿಯಾದಲ್ಲೆಲ್ಲ ಪ್ರಾಜೆಕ್ಟ್ ಮಾಡಿಸ್ತಾ ಇರೋದೇ IAS ಆಫೀಸರ್ಗಳು. ಅಯ್ಯೋ ಬೆಂಗಳೂರು ಬಿಡಿ, ಬೆಂಗಳೂರು ಸತ್ತೋಗಿದೆ. 90% ಮರ ಓಟೋಯ್ತು ಬೆಂಗಳೂರ್ದು. ಆಮೇಲೆ ನಮ್ದು ಕೆರೆಗಳು ಓಟೋಯ್ತು. ಹೌದು, ಈಗ ಮೈಸೂರು ಜಿಲ್ಲೆನೂ ಹಂಗೆ ಆಗಿದೆಯಲ್ಲ. ಬೆಂಗಳೂರು ಏನು ಇಲ್ಲ, ಅದು ಒಂದು ಡೆಡ್ ಸಿಟಿ ಅಷ್ಟೇ. IT PT ಅಂದ್ಬಿಟ್ಟು ನಾವು ಶೂ ಹಾಕೊಂಡು ಓಡಾಡ್ಬೇಕಷ್ಟೇ. ಅದ್ರೊಳಗೆ ಬಯೋಡೈವರ್ಸಿಟಿ ಇಲ್ವೇ ಇಲ್ಲ. ಈಗ ಪೊಲ್ಯೂಷನ್ ಲೆವೆಲ್ಸ್ ಜಾಸ್ತಿ ಆಗ್ತಿದೆ. ಇನ್ನು ಏನಿದೆ ಬೆಂಗಳೂರಲ್ಲಿ ಹೇಳಿ? ಅಲ್ಲ, ನೀವ್ ಹೇಳಿದೀನಿ, ನೀವು ಒಪ್ಕೋಬೇಕಲ್ಲ ಸರ್ಕಾರದವರು. ಡೆಡ್ ಸಿಟಿ ಅಂತ ಇಲ್ಲ, ಎಕನಾಮಿಕ್ ಸಿಟಿ, ಎಕಾನಮಿ ಬೆಳೀತಾ ಇದೆ ಅಂತ ಹೇಳ್ತಾರೆ DK ಶಿವಕುಮಾರ್. ಅಲ್ಲ, ಈಗ GDP ನೋಡಿ, GDP ಬೇಕು ಒಂದು ಫಸ್ಟ್ ಫಾರ್ ಎಕನಾಮಿಕ್ಸ್. GDP ಮಾಡ್ಲಿ, ಗ್ರಾಸ್ ಇದನ್ನ ಮಾಡ್ಕೊಳ್ಳಿ. ಬಟ್ ನಿಮ್ಗೆ ಎಕಲಾಜಿಕಲ್ GDP ಹೋದ್ರೆ ನೀವ್ ಏನ್ ಸಂಪಾದಿಸಿರೋ ನೀವು ಹಾಸ್ಪಿಟಲ್ ಖರ್ಚು ಮಾಡ್ಬೇಕು, ಹೆಲ್ತ್ ಖರ್ಚು ಮಾಡ್ಲೇಬೇಕು ನೀವು. ಇಫ್ ಯು ಅರ್ನ್ 100 rupees ಬೈ ಡಿಸ್ಟ್ರಾಯಿಂಗ್ ದಿ ಫಾರೆಸ್ಟ್ ಅಲ್ವಾ, ನೀವು 500 ರೂಪಾಯಿ ಖರ್ಚು ಮಾಡ್ಬೇಕು ಹಾಸ್ಪಿಟಲ್ ಒಳಗೆ. ಆ ತರ ಸಿಚುವೇಶನ್ ಬರುತ್ತೆ. ಒಟ್ಟಾರೆ ಸರ್ ಹೇಳಿ ಸರ್. ಬೇರೆ ದೇಶದೊಳಗೆ ಅವ್ರಿಗೆ ಅರ್ಥ ಮಾಡ್ಕೊಂಡು, ಸ್ವೀಡನ್ ಇರ್ಲಿ, ಡೆನ್ಮಾರ್ಕ್ ಇರ್ಲಿ, ಅವ್ರು ಹೇಳೋದು ನಾವು ಒಂದ್ ಮರ ಕಡಿಯಕ್ ಬಿಡಲ್ಲ ಅಂತಾರೆ. ನೀವ್ ಭೂತಾನ್ ತಗೊಳ್ಳಿ, ಭೂತಾನ್ ಒಳಗೆ 73% ಅವ್ರದ್ದು ಫಾರೆಸ್ಟ್ ಇದೆ. ಅವರು ಅಲ್ಲಿ ಜನಕ್ಕೆ ಏನು ಮಾಡಕ್ ಬಿಡಲ್ಲ ಡೆವಲಪ್ಮೆಂಟ್. ಅದು ಎಷ್ಟಿದೆಯೋ ಅಷ್ಟೇ ಇರ್ಬೇಕು ಅಂತ ಹೇಳ್ತಾರೆ. ಅಷ್ಟೇ ಸಾಕು, ನಮಗೂ ಅಷ್ಟೇ ಸಾಕಲ್ವಾ ಸರ್? ಚೈನಾ ನೋಡಿ ಎಷ್ಟು ಬೆಳೆಸ್ಕೊಂಡ್ ಬರ್ತಿದ್ದಾರೆ ಅವರು ಇದುಗಳು, ಫಾರೆಸ್ಟ್ ನ ಪ್ಲಾಂಟೇಶನ್. ನಾವೇನ್ ಮಾಡ್ತಾ ಇದೀವಿ? ಎಲ್ಲ ಕಡಿತಾ ಇದೀವಿ. ಅದ್ರಲ್ಲೂ ಜಂಗಲ್, ಕಾಂಕ್ರೀಟ್ ಜಂಗಲ್ ಮಾಡ್ತಾ ಇದೀವಿ. ಹೌದು. ಆಮೇಲೆ ಸೆಲ್ಫಿ ಸ್ಟಾಪ್ಲಿಂಗ್ ಇಟ್ಬಿಟ್ಟು ಸೆಲ್ಫಿ ತಗೋಬೇಕಂತ ಜಾವಡೇಕರ್ ಒಬ್ಬ ಇದ್ದ ಯೂನಿಯನ್ ಮಿನಿಸ್ಟ್ರು. ಸ್ಟಾಪ್ಲಿಂಗ್ ಜೊತೆ ಸೆಲ್ಫಿ ತಗೋಬೇಕಂತೆ, ಆಮೇಲೆ ಪೋಸ್ಟ್ ಮಾಡ್ಬೇಕಂತೆ. ಏನ್ ಜೋಕರ್ಗಳಿದಾರಪ್ಪ ನಮಗೆ ನಮ್ಮ ರಾಜ್ಯದೊಳಗೆ, ನಮ್ಮ ದೇಶದೊಳಗೆ. ಸೆಲ್ಫಿ ತಗೊಂಡು ಸ್ಯಾಪ್ಲಿಂಗ್ ಹಾಕ್ಬಿಟ್ಟು ಸೆಲ್ಫಿ ತಗೊಂಡು ಪೋಸ್ಟ್ ಮಾಡ್ಬೇಕಂತ ಸೋಷಿಯಲ್ ಮೀಡಿಯಾ ಒಳಗೆ. ಸರ್, ಮತ್ತೆ ಇದು ಏನು ಪ್ರಿಯಾಂಕಾ ಗಾಂಧಿ ಕೇಳ್ತಾರೆ, 2ನೇ ಸರಿ. ಫಸ್ಟ್ ರಿಜೆಕ್ಟ್ ಆಯ್ತು. ಹೌದು, ಫಸ್ಟ್ ಒಂದ್ಸರಿ ನೀವೆಲ್ಲ 24/7 ಇದನ್ನ ಕ್ಲೋಸ್ ಮಾಡ್ಬೇಕಂತ ಮಾಡಿದ್ಗೆ ಅದು ರಿಜೆಕ್ಟ್ ಆಯ್ತು. ಈಗ ಇದಕ್ ಬಂದಿದ್ದಾರೆ, ಇದು ರಿಜೆಕ್ಟ್ ಆಗಿ ಇದಕ್ಕೆ ಇನ್ನೊಂದು ತಗೊಂಡ್ ಬಂದಿದ್ದಾರೆ, ಅಂಡರ್ ಪಾಸ್ ಮಾಡ್ತೀವಿ ಅಂತ ಹೇಳಿ. ಅಂಡರ್ ಪಾಸ್ ಬಿಡಕ್ಕೆ ಸರ್ಕಾರ ಒಂದು ನೋಡಿ ಜ್ಞಾಪಕ ಇಟ್ಕೊಳ್ಳಿ, ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ. ಇದು ಕ್ರಿಟಿಕಲ್ ವೈಲ್ಡ್ ಲೈಫ್ ಹ್ಯಾಬಿಟ್ಯಾಟ್, ಟೈಗರ್ ಹ್ಯಾಬಿಟ್ಯಾಟ್. ಮತ್ತೆ ಇನ್ವೈಲೇಟ್ ಏರಿಯಾ ಅಂದ್ರೆ ಅಲ್ಲಿ ಏನು ಡಿಸ್ಟರ್ಬೆನ್ಸ್ ಇರಬಾರ್ದು. ಬೇರೆ 9 to 6 ಸಫಾರಿ ಕ್ಲೋಸ್, ಇದು ಟ್ರಾಫಿಕ್ ಕ್ಲೋಸ್ ಅಲ್ಲ. ಇದನ್ನ 24/7 ಕ್ಲೋಸ್ ಮಾಡ್ಬೇಕಂತ ಸುಪ್ರೀಂ ಕೋರ್ಟ್ ಒಂದು ಇದು ಕೊಟ್ಟಿದೆ. ವಿ ಶುಡ್ ಕನ್ಸಿಡರ್ ದಟ್ ಅಂದ್ಬಿಟ್ಟು. ಯಾಕಂದ್ರೆ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ರಿಪೋರ್ಟ್ ಇದೆ, ಈ ತರ ಇದು ಕ್ಲೋಸ್ ಮಾಡಿದಷ್ಟು ಒಳ್ಳೇದು ಅಂದ್ಬಿಟ್ಟು. ಅಷ್ಟೆಲ್ಲ ಇದ್ಬಿಟ್ ಮೇಲೆ ತಿರ್ಗಾ ಬಂದ್ಬಿಟ್ಟು ನಾವು ಸುರಂಗ ಮಾಡ್ತೀವಿ ಅಂದ್ರೆ ಇವ್ರ ತಲೆಗೆ ಯಾರೋ ಸುರಂಗ ಹಾಕ್ಬಿಟ್ಟು, ಅದೇ ಹೇಳಿದ್ನಲ್ಲ ಆಗ್ಲೇ, ತಲೆಗೆ ಸುರಂಗ ಕರಿಬೇಕಾಗಿದೆ, ಕುರ್ದ್ಬಿಟ್ಟು ಅವ್ರಿಗೆ ಅಲ್ಲಿ ಕಾಮನ್ ಸೆನ್ಸ್ ಸುರಿಬೇಕು ನಾವು.
ಸಾಕಷ್ಟು ವಿಚಾರಗಳನ್ನ ನೀವು ಯಾವಾಗಲೂ ಕೈ ತಗೊಳ್ತಾ ಇರ್ತೀರಾ ಸರ್. ನಿಜವಾಗ್ಲೂ ಕರ್ನಾಟಕದ ಜನ ಎಚ್ಚೆತ್ಕೋಬೇಕು, ನಿಮ್ಮ ಜೊತೆ ಕೈ ಜೋಡಿಸ್ಬೇಕು. ನಾವೆಲ್ಲರೂ ನಿಮ್ಮ ಜೊತೆ ನಮ್ಮ ರಾಜ್ಯವನ್ನು ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ ಅಂತ ಆಶಿಸ್ತಾ ಈ ಮಾತುಕತೆಯನ್ನು ಮುಗಿಸ್ತೇನೆ ಸರ್. ನಮಸ್ಕಾರ. ಅಲ್ಲ, ನಾನ್ ಮಾಡ್ತಿರೋ ಸಣ್ಣ ಪುಟ್ಟ ನನ್ನ ಎಬಿಲಿಟಿಗೆ ನಾನು ಸಣ್ಣದ್ ಮಾಡ್ತಾ ಅಲ್ಲ, ಇದ್ದೀನಿ. ಈಗ ನೀವು ವಿಷಯ ತೆಗ್ದಾಗ ಈಗ ಮೀಡಿಯಾ ಜಾಯ್ನ್ ಆಗಬೇಕು, ಜನ ಜಾಯ್ನ್ ಆಗಬೇಕು, ರೈತರು ಜಾಯ್ನ್ ಆಗಬೇಕು. ಒಬ್ಬರಿಂದ ಏನೂ ಸಾಧ್ಯ ಇಲ್ಲ ಇಲ್ಲಿ. ಹೌದು. ಎಸ್ ಸರ್, ಥ್ಯಾಂಕ್ ಯು ಸರ್. ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮ